ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ. ನಾನಿವತ್ತು ನಿಮಗೆ ಒಂದು ಹೊಸ ಲಾಗ್ ಜೊತೆ ಬಂದಿದ್ದೀನಿ. ಯಾವುದಂದ್ರದ್ದು ನಮ್ಮ ತಂಗಿ ಮನೆ ಪೂಜೆದ್ದು. ಸೊ ಇದೇ ನೋಡ್ರಿ ನಮ್ಮ ತಂಗಿ ಮನೆ. ಹೊಸದಾಗಿ ಮದುವೆ ಆಗಿದ್ರು, ಬೆಂಗಳೂರಿಗೆ ಶಿಫ್ಟ್ ಆಗ್ಯಾರ. ಸೊ ಅವ್ರ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡೋದು ಬ್ಯಾಂಗ್ಳೂರಲ್ಲೇ, ಹಾಗಾಗಿ ಇಲ್ಲೇ ಮನೆ ತೊಗೊಂಡಿದ್ದಾರೆ. ಸೊ ಇದು ಎಂಟ್ರೆನ್ಸಿ ಈ ರೀತಿ ಇದೆ. ಸೊ ಮೊದಲು ಮನೆ ಪೂಜೆಕ್ಕಿಂತ ಅಥವಾ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ನಾ ಮನೆ ತೋರಿಸ್ತೇನೆ ನೋಡ್ರಿ. ಯಾಕಂದ್ರೆ ನಾವು ನೆಕ್ಸ್ಟ್ ಡೇ ಪೂಜೆ ಇಟ್ಕೊಂಡಿದ್ವಿ ಮನ್ಯಾಗ ಹಾಲು ಉಗ್ಸೋದು. ಹಾಗಾಗಿ ಹಿಂದಿನ ದಿನ ಬಂದು ಕ್ಲೀನ್ ಮಾಡೋಕ್ಕಂತ ನಿಂತಿದ್ವಿ. ಸೊ ಆಲ್ರೆಡಿ ಎಲ್ಲರೂ ಕ್ಲೀನ್ ಮಾಡೇ ಕೊಟ್ಟಿರ್ತಾರೆ ಮನೇನ, ಬಟ್ ನಮ್ಮ ಸಮಾಧಾನಕ್ಕೆ ಮತ್ತೆ ನಾವು ಮಾಡಲೇಬೇಕಲ್ರಿ. ಮಾಡಲಿಲ್ಲ ಅಂದ್ರೆ ಸಮಾಧಾನನೇ ಆಗಂಗಿಲ್ಲ. ಹಾಗಾಗಿ ಮನೆ ಕ್ಲೀನ್ ಮಾಡಾಕತ್ತಿದ್ವಿ. ಸೊ ಮೇಯ್ನಾಗಿ ಹೆಣ್ಮಕ್ಳಿಗೆ ಕಿಚನ್ ದೊಡ್ಡದಾಗಿರ್ಬೇಕು, ಕಿಚನ್ ಚೆಂದ ಇರ್ಬೇಕು. ಹಾಗಾಗಿ ನಾ ಕಿಚನ್ನ ಫಸ್ಟ್ ತೋರ್ಸಾಕತ್ತೇನೆ ಹೆಣ್ಮಕ್ಳಿಗೆ. ಸೊ ಕಿಚನೆಲ್ಲ ನೋಡಿದ್ಮೇಲೆ ನೆಕ್ಸ್ಟು ನಾವು ಹಾಲ್ ತೋರಿಸೇವೆ ನೋಡ್ರಿ. ಹಾಲ್ ಇದೆ. ಸೊ ಸಪ್ರೇಟಾಗಿ ದೇವ್ರ ಮನೆ ಎಂದೈತಿ, ದೇವ್ರ ಮನೆ ಸಪ್ರೇಟಾಗಿ ಮಾಡಿದ್ದಾರೆ. ಇದು ಒಂದು ರೂಮ್. ಸೊ ಇವೆರಡು ನನ್ನ ಮಕ್ಕಳು ಅವ್ರ ಅಂಟಿಗೆ ಹೆಲ್ಪ್ ಮಾಡಾಕತ್ತಾರ ರೀ ಕ್ಲೀನ್ ಮಾಡೋದ್ರಾಗ. ಸೊ ಇದು ಒಂದು ರೂಮ್ ಆದ್ರೆ ಇನ್ನೊಂದು ರೂಮ ಸೈಡ್ ಐತಿ. ಸೊ ಒಂದು ಕಾಮನ್ ಬಾತ್ರೂಮ್ ಮಾಡ್ಯಾರ. ಎರಡು ರೂಮ್ ಬಾಜು ಬಾತ್ರೂಮ್ ಮಾಡ್ಯಾರ. ಸೊ ಇದೊಂದು ಗೆಸ್ಟ್ ರೂಮ್ ಥರ ಮಾಡ್ಯಾರ, ಸಿಂಗಲ್ ರೂಮ್. ಸೊ ಇದೆಲ್ಲ ಮನೆ ನೋಡಿದ್ರಲ್ಲ 2 BHK ತೊಗೊಂಡಿದ್ದಾರೆ. ಸೊ ಕ್ಲೀನ್ ಮಾಡ್ಕೊತ ನಿಂತ್ಲು. ನಾನೇನು ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕಂತ ಬಂದಿದ್ದೆ, ಬಟ್ ನಾನೇನು ಹೆಲ್ಪ್ ಮಾಡಲಿಲ್ಲ. ಹಾಗಾಗಿ ಅವಳೊಬ್ಬಳೇ ಕ್ಲೀನ್ ಮಾಡೋಕ್ಕಂತ ನಿಂತ್ಲು. ಕಸ ಹೊಡೆದು ಕಲ್ಲು ಒರ್ಸೋದು ಅದೆಲ್ಲ ಅವಳ ಮಾಡಾಕತ್ಲು. ನಾನು ಜಸ್ಟ್ ವೀಡಿಯೋ ಮಾಡಾಕತ್ತಿದ್ದೆ. ಸೊ ಹೊಸ ಕಸಬರಿ ತೊಗೊಂಡು ಕಸ ಹೊಡ್ಯಾಕತ್ತಾಳ. ಅದ್ರಾಗ ಬರೀ ಅದು ಪುಡಿನ ಬಂತು ಹೊರತು ಕಸ ಏನು ಬರಲಿಲ್ಲ. ಯಾಕಂದ್ರೆ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರೆ ಹಾಗೆ ನಮ್ಮ ಸಮಾಧಾನಕ್ಕೆ ಹೊಡ್ಯಾಕೆ ಹೋದ್ವಿ. ಅದು ಬರೀ ಕಸಬರ್ಗಿ ಪುಡಿನ ಬಂತು. ಸೊ ಕಸ ಗಿಸ ಎಲ್ಲ ಹೊಡೆದ್ಮೇಲೆ ಕಲ್ಲು ಒರ್ಸಾಕತ್ಲು. ಸೊ ಕಲ್ಲು ಒರ್ಸೋದು ಆದಮೇಲೆ ನೆಕ್ಸ್ಟ್ ಪೂಜೆದೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಅಥವಾ ಪೂಜೆದ ಸಾಮಾನೆಲ್ಲ ತೊಗೋಬೇಕಿತ್ತು. ಅದನ್ನೆಲ್ಲ ಲಿಸ್ಟ್ ಮಾಡಿಕೊಟ್ಟಿದ್ದೆ ಅವಳಿಗೆ. ಸೊ ಕಲ್ಲು ಒರೆಸ್ಬೇಕು, ಕಲ್ಲು ಬಡ ಬಡ ಒರೆಸವ, ಮುಂದೆ ಲೇಟ್ ಆಕೈತಿ ಅಂತ ಅನ್ನಕತ್ತಿದ್ದೆ. ಎಷ್ಟು ನಿಧಾನಕ್ಕೆ ಒರ್ಸಾಕತ್ತಾಳ ನೋಡ್ರಿ. ಜಲ್ದಿ ಒರೆಸಂತ ನಾ ಹೇಳತ್ತೀನಿ, ಬರೀ ನಿಧಾನಕ್ಕೆ ಒರ್ಸಾಕತ್ತಿದ್ಲು. ಈಕೆ ಎಲ್ಲಿವರೆಗೂ ಒರೆಸ್ತಾಳೆ ನೋಡೋಣ ಅಂತಂದು ಫೈನಲಿ ಒರೆಸಿದ್ಲು. ಮತ್ತು ಹೊರಗಿಂದ ಒಂದಿಟ್ಟು ನೀರು ಹಾಕಿ ದಬ್ಬಾಕತ್ತಾಳ. ಸೊ ಬಕೆಟ್ಲೆ ತೊಗೊಂಬಂದು ನೀರು ಹಾಕಿ ದಬ್ಬಿದ್ಲಾಕತ್ಲು. ಅಲ್ಲೆಲ್ಲ ಸ್ವಲ್ಪ ಮಣ್ಣು ಬಿದ್ದಿತ್ತು. ಯಾಕಂದರೆ ಬಾಜು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಯಕತ್ತಿತ್ತು. ಹಾಗಾಗಿ ಮಣ್ಣು ಬಿದ್ದಿದ್ದಕ್ಕೆ ನೀರು ಹಾಕಿ ದಬ್ಬಿಡು ಅಂತಂದು ನೀರು ಹಾಕಿ ದಬ್ಸಾಕತ್ತಿದ್ದೆ. ಸೊ ಇದೆಲ್ಲ ಆದಮೇಲೆ ಅವಳಿಗೆ ಒಂದು ಲಿಸ್ಟ್ ಕೊಟ್ಟು ನೈಟೆಲ್ಲ ಸಂತಿ ಮಾಡ್ಕೊಂಬರಕ್ಕೆ ಹೇಳಿ ಫೈನಲಿ ಮಾರ್ನಿಂಗ್ ನೆಕ್ಸ್ಟ್ ಡೇ ಬಂದು ಪೂಜೆ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಸೊ ರಂಗೋಲಿ ಹಾಕಿ ಹೊರಗಡೆಯಿಂದ ಕೊಡಪಾನ ತುಂಬ್ಕೊಂಡಿದ್ದ ಒಳಗೆ ಒಯ್ಬೇಕಿತ್ತು. ಹಾಗಾಗಿ ಅವಳ ಕಡೆಯಿಂದ ನಾನು ಕೊಡಪಾನ ತುಂಬಿಸ್ಕೊಂಡು ಒಳಗೆ ಒಯ್ಯಕ್ಕೆ ಹೇಳಿದೆ. ಒಳಗೆ ಒಯ್ಯಾಕತ್ತಿದ್ಲು. ಸೊ ಒಳಗೆ ಒಯ್ದು ತೊಗೊಂಬಂದು ಅದನ್ನು ದೇವ್ರ ಮುಂದೆ ಫಸ್ಟ್ ಇಟ್ಟು ಅದಾದಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಕೊಡಪಾನ ಇಡೋಕ್ಕಿಂತ ಮುಂಚೆ ಕೆಳಗಡೆ ಅಕ್ಕಿ ಹಾಕಬೇಕಿತ್ತು. ಅಕ್ಕಿ ಆಲ್ರೆಡಿ ಹಾಕಿಬಿಟ್ಟು ನಾವು ಕೊಡಪಾನದಿಂದ ನೀರು ತುಂಬ್ಕೊಂಬಂದಿದ್ವಿ. ಸೊ ಇದೆಲ್ಲ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ಲು ನೋಡ್ರಿ. ಈ ಥರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ಲು. ಕುಂಕುಮ ಹಚ್ಚೋದು, ಈ ಬತ್ತಿ ಹಚ್ಚೋದೆಲ್ಲ ರೆಡಿ ಮಾಡಾಕತ್ತಿದ್ಲು. ಸೊ ದೇವ್ರ ಫೋಟೋಗೆಲ್ಲ ಹೂವು ಏರಿಸಿದ್ವಿ. ಎಲ್ಲ ಕಾಯಿ ಇಟ್ಟು ಎಲೆ ಇಟ್ಟು ಎಲ್ಲ ರೆಡಿ ಮಾಡಿದ್ವಿ. ಸೊ ಕುಂಕುಮ ಮತ್ತು ಅರಿಶಿನ ಹಾಗೆ ವಿಭೂತಿನೆಲ್ಲ ದೇವ್ರ ಫೋಟೋಗೆ ಮತ್ತು ಕೊಡೋಕ್ಕೆ ಎಲ್ಲ ಹಚ್ಚಾಕತ್ಲು ರೀ. ಇದಾದಮೇಲೆ ಮತ್ತು ಬಾಗಿಲಿಗೆಲ್ಲ ಹಚ್ಚಾಕತ್ಲು. ಸೊ ಇವಕ್ಕೆ ಪೂಜೆ ಮಾಡ್ತಿರೋದು ಫಸ್ಟ್ ಟೈಮು. ಯಾಕಂದರೆ ಇವಳು ತವ್ರ ಮನೇಲಿ ಅಂದರೆ ನಮ್ಮ ಮನೇಲಿ ಯಾವತ್ತೂ ಪೂಜೆ ಮಾಡಿರಲಿಲ್ಲ. ಫಸ್ಟ್ ಟೈಮ್ ತಮ್ಮ ಮನೇಲಿ ತಾನು ಹೊಸದಾಗಿ ಪೂಜೆ ಮಾಡ್ತಿರೋದು. ಸೊ ಬಾಗಿಲಿಗೆಲ್ಲ ಹಚ್ಚಿದ್ಮೇಲೆ ಹಾಲು ಉಗ್ಸೋದಕ್ಕೆ ಗ್ಯಾಸ್ ತೊಗೊಂಬಂದಿದ್ವಿ, ಇಂಡಕ್ಷನ್ನು. ಸೊ ಅದಕ್ಕೂ ಪೂಜೆ ಮಾಡಿದ್ಲು. ಇದಾದಮೇಲೆ ನಾವು ಮುಂಚಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಒಂದು ಗುಂಡಿಗೆ ಹಾಲು ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಾಲು ಉಗ್ಸೋದಕ್ಕೆ. ಹಾಗಾಗಿ ಸೊ ಅದೆಲ್ಲ ರೆಡಿ ಆದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ನಮ್ಮ ವೇಟಿಂಗ್ ಯಾರ ಸಲುವಾಗಿತ್ತು ಅಂದರೆ ನಮ್ಮ ನೆಗೆನಿ ಮತ್ತು ಮೈದನ ಸಲುವಾಗಿತ್ತು. ಸೊ ಅವರು ಬರೋದು ಸಲುವಾಗಿ ವೇಟ್ ಮಾಡಿದ್ವಿ. ವೇಟ್ ಮಾಡಿದ್ಮೇಲೆ ಸ್ವಲ್ಪ ಒಂದು 5-10 ನಿಮಿಷ ಆದಮೇಲೆ ಬಂದರು. ಸೊ ಈ ರೀತಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ನಿಂತ್ಕೊಂಡಿದ್ವಿ. ಅವ್ರ ಮನೆ ದೇವ್ರ ಈರಣ್ಣ ಅನ್ಸುತ್ತೆ. ಈರಣ್ಣಂದೆಲ್ಲ ಫೋಟೋ ಇಟ್ಟಿದ್ರು, ಧರ್ಮಸ್ಥಳದ ಫೋಟೋ ಇಟ್ಟಿದ್ರು, ಧರ್ಮಸ್ಥಳ ಮಂಜುನಾಥಂದು. ಸೊ ಈ ರೀತಿ ಇಟ್ಟು ರೆಡಿ ಮಾಡಿಟ್ಟೆ ಗುಂಡೆ ಅದೆಲ್ಲ. ಇನ್ನೂ ಹಾಲು ಉಗ್ಸಿಲ್ಲ.
ಸೊ ಫಸ್ಟ್ ದೀಪ ಹಚ್ಚಿಬಿಟ್ಟು ನಮ್ಮ ಅಷ್ಟರೊಳಗೆ ಇದೆಲ್ಲ ರೆಡಿ ಆಗೋದ್ರೊಳಗೆ ದೀಪ ಹಚ್ಚಿದ್ವಿ. ದೀಪ ಹಚ್ಚಿಂದ ಅಷ್ಟರೊಳಗೆ ನಮ್ಮ ನೆಗೆನಿ ಮತ್ತು ಮೈದ್ನ ಬಂದ್ರೆ ಸೊ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಉದ್ದಿನ ಕಡ್ಡಿ ಹಚ್ಚಿ ಉದ್ದಿನ ಕಡ್ಡಿ ಬೆಳಗಾಕತ್ಲ ರೀ. ಸೊ ಉದ್ದಿನ ಕಡ್ಡಿ ಎಲ್ಲ ಬೆಳಗಿಂದ ಆದಮೇಲೆ ಅದ್ರ ಮುಂದೆನೇ ಸ್ವೀಟ್ ಇಟ್ಟಿದ್ಲು. ಸ್ವೀಟ್ಗೂ ಸಹ ಪೂಜೆ ಮಾಡಿದ್ಲು. ಅದಕ್ಕೂ ಸ್ವೀಟಿಗೂ ಪೂಜೆ ಮಾಡಿ ಅದಕ್ಕೂ ಉದ್ದಿನ ಕಡ್ಡಿ ಎಲ್ಲ ಬೆಳಗಿದ್ಲು. ಮನೆ ಬಾಗಿಲಿಗೆಲ್ಲ ಬೆಳಗಿದ್ಲು. ಇಂಡಕ್ಷನ್ ಗ್ಯಾಸಿಗೂ ಸಹ ಬೆಳಗಿದ್ಲು. ನನಗೆ ಒಂಥರ ಆಶ್ಚರ್ಯ ಅನ್ಸಾಕತ್ತು, ಇವಳು ಇದೆಲ್ಲ ಕಲಿತಿರೋದು ಫಸ್ಟ್ ಟೈಮಲ್ಲ, ಆದರೂ ಬಟ್ ಚೆನ್ನಾಗಿ ನೀಟಾಗಿ ಮಾಡಿದ್ಲು. ಸೊ ಇಂಡಕ್ಷನ್ ಗ್ಯಾಸ್ಗೆಲ್ಲ ಬೆಳಗಿ ತಾವು ಮತ್ತು ಅವ್ರ ಹಸ್ಬೆಂಡು ಎಲ್ಲ ಮಂಗಳಾರತಿ ಮಾಡಾಕತ್ರು. ಸೊ ಇವರ ನೋಡ್ರಿ ಅವ್ರ ಹಸ್ಬೆಂಡ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಾರೆ. ಸೊ ಇಬ್ಬರು ಸೇರಿ ಮನಸ್ಪೂರ್ವಕವಾಗಿ ಮಂಗಳಾರತಿ ಮಾಡಿದ್ರು. ಅಂಥ ಟೈಮಲ್ಲಿ ಒಂದು ಮಂಗಳಾರತಿ ಹಾಡು ಅಂತಂದು ಅವ್ರ ಯಜಮಾನ್ರು ಹೇಳಿದ್ರು. ಬಟ್ ನಮ್ಮ ತಂಗಿಗೆ ಯಾವುದು ಮಂಗಳಾರತಿ ಹಾಡು ಬರೋಂಗಿಲ್ಲ, ಹಾಗಾಗಿ ನಂಗೆ ಬರೋಂಗಿಲ್ಲ ಅಂತಂದು ಹೇಳಿದ್ಲು ಅವಳು. ಜಸ್ಟ್ ನಾವು ಸಣ್ಣದಾಗಿ ಪೂಜೆ ಮಾಡಿದ್ರೆ ಆಯ್ತು ಬಿಡು ಅಂತಂದು ಮಂಗಳಾರತಿ ಇಲ್ದ ಹಾಡು ಇಲ್ದ ಪೂಜೆ ಮಾಡಿದ್ವಿ. ಅದಾದಮೇಲೆ ಹಾಲು ಉಗ್ಸೋದಕ್ಕೆ ನಿಂತಿದ್ವಿ. ಸೊ ಎಷ್ಟು ಚೆನ್ನಾಗಿ ಹಾಲು ಉಕ್ಕುತ್ತೆ ಅಷ್ಟು ಚೆನ್ನಾಗಿ ಅವ್ರ ಸಂಸಾರ ಸಂತೋಷದಿಂದ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಇರ್ತೈತಿ. ಸೊ ಆ ದೇವ್ರ ಹತ್ರ ನಾವು ಬೇಡ್ಕೊಳ್ಳೋದಿಷ್ಟೇ, ಯಾವಾಗಲೂ ಯಾವ ಥರ ಇದು ಹಾಲು ಉಕ್ಕುತ್ತೋ ಅದೇ ರೀತಿ ಅವ್ರ ಸಂಸಾರ ಸುಖವಾಗಿ ಸಂತೋಷವಾಗಿರಲಿ ಅಂತ ಬೇಡ್ಕೊತೀನಿ. ಸೊ ವೀಕ್ಷಕರೆಲ್ಲರೂ ಆಶೀರ್ವಾದ ಸಹ ಮಾಡಿರಿ ನಮ್ಮ ತಂಗಿಗೆ. ಸೊ ಈ ರೀತಿಯೆಲ್ಲ ಆದಮೇಲೆ ಹಾಲೆಲ್ಲ ಉಕ್ತು. ಸೊ ಫೈನಲಿ ನಮ್ಮ ತಂಗಿ ಮುಖದಲ್ಲಿನೂ ಖುಷಿ ಕಾಣಿಸ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು ಅವಳಿಗೆ. ಇದೆಲ್ಲ ಆಗಿ ಅದೇ ಹಾಲನ್ನ ನಾವು ಸಕ್ಕರೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸಿ ನಾವೆಲ್ಲರೂ ಯಾರ್ಯಾರು ಹೋಗಿದ್ವಿ ಪೂಜೆಗೆ ಎಲ್ಲರೂ ಹಾಲು ಕುಡಿದ್ವಿ. ಹಾಲು ಸಕ್ಕರೆ ಕೊಟ್ಟಲು, ಹಾಲು ಸಕ್ಕರೆ ಕುಡಿದ್ಮೇಲೆ ಸ್ವೀಟ್ ಕೊಟ್ಟಲು, ಸ್ವೀಟ್ ಸಹ ತಿಂದ್ವಿ. ಸೊ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಯಾವಾಗಲೂ ನಮ್ಮ ತಂಗಿ ಜೀವನ ಸಂತೋಷವಾಗಿ ಸುಖಕರವಾಗಿರಲಿ ಅಂತ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರಗಳು.